ಹಾಯ್ ಎವ್ರಿವನ್, ಕೇಸರಿ ಬಾತ್ ಮಾಡ್ಕೊಂಡಿರ್ತೀರಾ, ಹಾಗೆ ಪೈನಾಪಲ್ ಕೇಸರಿ ಬಾತನ್ನು ಕೂಡ ಮಾಡ್ಕೊಂಡಿರ್ತೀರಾ. ಆದರೆ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ಕೊಂಡಿದ್ದೀರಾ? ಯಾವತ್ತೂ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಕೇಸರಿ ಬಾತ್ನಲ್ಲಿ ಯಾವುದೇ ಎಸೆನ್ಸ್ ಆಗಲಿ ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಯೂಸ್ ಮಾಡಲ್ಲ. ಇದಕ್ಕೆ ಹಾಕೋ ಮಾವಿನ ಹಣ್ಣೆ ಈ ಕೇಸರಿ ಬಾತ್ಗೆ ಒಳ್ಳೆ ಫ್ಲೇವರ್ ಹಾಗೆ ಕಲರ್ ಕೊಡೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಟೇಸ್ಟ್ ಕೂಡ ಅಷ್ಟೇ ರಿಚ್ ಆಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್. ಹಾಗಿದ್ರೆ ಬನ್ನಿ, ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುವಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೆ 1 ಕಪ್ ರವೆಗೆ 1 ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಮ್ಯಾಂಗೋ ಪ್ಯೂರಿ ಮಾಡ್ಕೋಬೇಕು. ಈ ರೀತಿ ಫೈನ್ ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಈ ಎಣ್ಣೆ ತುಪ್ಪ ಕಾದ್ಮೇಲೆ ಸಣ್ಣ ಪೀಸಷ್ಟು ಚಕ್ಕೆ, 2 ಲವಂಗ ಹಾಕಿ ಹಾಗೆ ಗೋಡಂಬಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಕೇಸರಿ ಬಾತ್ಗೆ ಬರೀ ತುಪ್ಪ ಹಾಕಿಬಿಟ್ರೆ ಆರಿದ ಮೇಲೆ ಅಂಟಂಟಾಗತ್ತೆ. ಆದ್ದರಿಂದ ತುಪ್ಪದ ಜೊತೆ ಎಣ್ಣೆನೂ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಶೈನಿಂಗ್ ಕೊಡತ್ತೆ. ಹಾಗೆ ಆರಿದ ಮೇಲೂ ಕೂಡ ಅಂಟಂಟಾಗಲ್ಲ. ಈಗ ಈ ಗೋಡಂಬಿ ಫ್ರೈ ಆಗಿದೆ. ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ದ್ರಾಕ್ಷಿನ ಮುಂಚೆನೇ ಹಾಕಿದ್ರೆ ಬೇಗ ಸೀದೋಗ್ಬಿಡತ್ತೆ. ಆದ್ದರಿಂದ ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದನ್ನು ಕೊನೆಯಲ್ಲಿ ಕೇಸರಿ ಬಾತ್ಗೆ ಹಾಕ್ಕೊಳ್ಬೋದು. ಈಗ ಅದೇ ತುಪ್ಪ ಎಣ್ಣೆಗೆ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಬರಬೇಕು. ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ರವೆ ಚೆನ್ನಾಗಿ ಅರಳಿ ಕೇಸರಿ ಬಾತು ಕೂಡ ಮರಳಾಗಿ ಬರುತ್ತೆ, ಅಂಟಾಗಲ್ಲ. ರವೆನ ಹುರಿತಾ ಎಣ್ಣೆ ಮತ್ತು ತುಪ್ಪ ಈ ರೀತಿ ಸಪ್ರೇಟ್ ಆಗಬೇಕು. ಹಾಗೆ ರವೆನ ಲೈಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಡಾದಮೇಲೆ 1 ಕಪ್ ರವೆಗೆ 3 ಕಪ್ಪಷ್ಟು ಕಾಯಿಸ್ಕೊಂಡಿರೋ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಪೂರ್ತಿ ಹಿಂಗಿ ರವೆ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಚಿರೋಟಿ ರವೆ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಬೆಂದ್ಬಿಡತ್ತೆ. ನೋಡಿ, ರವೆ ನೀರನ್ನೆಲ್ಲ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದೆ. ಇದಕ್ಕೀಗ ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡಿ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಮಾವಿನ ಫ್ಲೇವರ್ ಎಲ್ಲ ರವೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಲೋ ಫ್ಲೇಮ್ನಲ್ಲಿ ಮತ್ತೆ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡೋಣ. ಒಂದು 2 ನಿಮಿಷ ಆದಮೇಲೆ ರವೆ ಮಾವಿನ ಹಣ್ಣಿನ ಪ್ಯೂರಿನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರತ್ತೆ. ಇದಕ್ಕೆ 1 ಕಪ್ ರವೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಸಕ್ಕರೆನ ಪೂರ್ತಿಯಾಗಿ ಕರಗಲಿಕ್ಕೆ ಬಿಟ್ಟು ಸಿಮ್ನಲ್ಲಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಕೇಸರಿ ಬಾತ್ ಆಲ್ಮೋಸ್ಟ್ ಆಗಿದೆ. ಪ್ಯಾನಿಂದ ಸಪ್ರೇಟ್ ಆಗ್ತಾ ಇದೆ. ಕೊನೆಯದಾಗಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಫ್ರೈ ಮಾಡಿಕೊಂಡ ದ್ರಾಕ್ಷಿ, ಗೋಡಂಬಿ ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇಸರಿ ದಳಗಳನ್ನು ಹಾಕಿರೋದು ಬಿಟ್ಟರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಆದರೂ ಮಾವಿನ ಹಣ್ಣಿನ ಕಲರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಪ್ಪದ ಜೊತೆ ಎಣ್ಣೆ ಹಾಕಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬಂದಿದೆ. ಮಾವಿನ ಸೀಸನ್ ಮುಗಿಯೋದೊಳಗೆ ಒಂದ್ಸಲಿನಾದರೂ ಈ ಕೇಸರಿ ಬಾತನ್ನು ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ತುಂಬಾ ರುಚಿಯಾದ ಮಾವಿನ ಹಣ್ಣಿನ ಫ್ಲೇವರ್ ಇರೋ ಅಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.